Hello students. Today I'll discuss with the topic name transformer. Okay. So basically transformer means the name only is telling. The name already giving the information. That means it transfers the voltage. It transfers the voltage. What do you mean by this one? It transfers the voltage means either which increases the voltage. It transfers the voltage means either it increases the voltage, that means step up, or which decreases the voltage, that is what step down. So basically in day-to-day life we can see many examples like a best example for transformer is our mobile adapter, a charger. So in that one we know that nearly 220 volt is supplied by home supply is nearly 220 volt, but ನಮ್ಮ ಮೊಬೈಲ್ ಎಷ್ಟು ಯೂಸ್ ಮಾಡುತ್ತೆ ಅಂದರೆ ಓನ್ಲಿ ನಿಯರ್ 15 to 20 ವೋಲ್ಟೇಜ್ ಯೂಸ್ ಮಾಡುತ್ತೆ. ಸೊ ವಾಟ್ ಹ್ಯಾಪನ್ಸ್, ಇದರಲ್ಲಿ ಏನಾಯ್ತು ಆ್ಯಕ್ಚುಲಿ, ಮೊಬೈಲ್ ನಮ್ಮ ಕರೆಂಟ್ ಬರೋದು ಎಷ್ಟು 220 ವೋಲ್ಟ್ ಹೋಮ್ಗೆ, ಬಟ್ ನಾವು ಯೂಸ್ ಮಾಡೋದು ಎಷ್ಟು ಮೊಬೈಲಲ್ಲಿ 15 to 20 ವೋಲ್ಟು. ಹಾಗಂದರೆ ಮೊಬೈಲ್ ಚಾರ್ಜರ್ ಏನು ಮಾಡ್ತು, ಅಡ್ಯಾಪ್ಟರ್ ಅಂತ ಕರೀತಾರಲ್ಲ, ಅದು ಏನು ಮಾಡ್ತಿಲ್ಲಿ ವಿಚ್ ಡಿಕ್ರೀಸಸ್ ದ ವೋಲ್ಟೇಜ್, ಅದು ಡಿಕ್ರೀಸ್ ಮಾಡ್ತು. ಸೊ ವೋಲ್ಟೇಜ್ ಡಿಕ್ರೀಸ್ ಮಾಡಿದರೆ ದಟ್ ಮೀನ್ಸ್ ವಿಚ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ದಿಸ್ ಒನ್, this is a step down. The best example step down is our mobile adapter. ಓಕೆ, ಮತ್ತೆ ಸ್ಟೆಪ್ ಅಪ್ಗೆ ಯಾವುದಂದರೆ ಎಕ್ಸಾಂಪಲ್ ಕೊಡೋದಂದರೆ ಈಗ ರೋಡ್ ಸೈಡೆಲ್ಲ ನಾವು ನೋಡ್ತೀವಿ, ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ ಇರುತ್ತೆ, ಬರೆದಿರ್ತಾರೆ ಡೇಂಜರ್ ಅಂತ ಬರೆದು ಬಿಟ್ಟಿರ್ತಾರೆ. ಆ ಸೈಡೆಲ್ಲ ಯಾರು ಹೋಗ್ಬಾರ್ದು, ಡೇಂಜರ್ ಅಂತ ಬರೆದು ಬಿಟ್ಟಿರ್ತಾರೆ. ಸೊ ಅದು ಹೆಂಗೆ ಟೈಪ್ ಅಂದರೆ ದಟ್ ಈಸ್ ಅ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಇದು ಸ್ಟೆಪ್ ಅಪ್ ಅಂದರೆ ನಿಯರ್ಲಿ ಅದೇನು ಮಾಡ್ತೀವಿ 1000 ವೋಲ್ಟಲ್ಲಿ ಕನ್ವರ್ಟ್ ಮಾಡ್ತೀವಿ ನಿಯರ್ಲಿ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಬೇಸಿಕಲಿ ಸ್ಟೆಪ್ ಡೌನ್, ಸ್ಟೆಪ್ ಅಪ್. ಸೊ ಈಗ ಕಾನ್ಸೆಪ್ಟಿಗೆ ಬರೋಣ. ನಮ್ಗೆ ಗೊತ್ತಾಯ್ತು ಸ್ಟೆಪ್ ಅಪ್ ಅಂದರೆ ಇನ್ಕ್ರೀಸ್ ಮಾಡೋದು, ಸ್ಟೆಪ್ ಡೌನ್ ಅಂದರೆ ಡಿಕ್ರೀಸ್ ಮಾಡೋದು. ಬೇಸಿಕಲಿ ಟ್ರಾನ್ಸ್ಫಾರ್ಮರ್ ಅಂದರೆ ಏನು, ಇಟ್ ಈಸ್ ಅ ಡಿವೈಸ್ ವಿಚ್ ಯೂಸ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ವೋಲ್ಟೇಜ್. ಓಕೆ, ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದರೆ ದ ಪ್ರಿನ್ಸಿಪಲ್ ಬೇಸ್ಡ್ ಆನ್ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಈಸ್ ಮ್ಯೂಚುವಲ್ ಇಂಡಕ್ಟನ್ಸ್. ಮ್ಯೂಚುವಲ್ ಇಂಡಕ್ಟನ್ಸ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತು, ಒಂದು ಕಾಯಿಲಲ್ಲಿ ಕರೆಂಟ್ ಫ್ಲೋ ಆದರೆ ಡ್ಯೂ ಟು ಫ್ಯಾರಡೆ ಲಾ ವಿಚ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, which this magnetic field link with another coil which produces the EMF in that coil. According to Faraday law, the induced EMF is directly proportional to rate of change of magnetic flux. So that is given by minus d pi by dt. This minus sign indicates that it always opposes the induced EMF is always opposes the change in magnetic flux. Okay. So now I'll go to the again our topic transformer. ಸೊ ಟ್ರಾನ್ಸ್ಫಾರ್ಮರ್ ಬೇಸಿಕಲಿ ಏನು ಮಾಡ್ತಾರೆ ಅಂದರೆ ಪ್ರೈಮರಿ ಕಾಯಿಲ್ ಮತ್ತು ಸೆಕೆಂಡರಿ ಕಾಯಿಲ್ ಅಂತ ಯೂಸ್ ಮಾಡ್ತಾರೆ. ಸೊ ಈಗ ಒಂದು ತಗೋತೀನಿ, ಲೆಟ್ ಅಸ್ ಕಾಲ್ ಒಂದು ಸಾಫ್ಟ್ ಐರನ್ ಕೋಡ್ ತಗೋತೀನಿ. ಸೊ ಇದರಲ್ಲಿ ಈ ಸೈಡ್ ಏನು ಅಟ್ಯಾಚ್ ಮಾಡ್ತೀನಿ ಅಂದರೆ ಐ ವಿಲ್ ಕಾಲ್ ದಿಸ್ ಒನ್ ಈಸ್ ಪ್ರೈಮರಿ. ಸೊ ಹಾಗೆ ಈ ಸೈಡ್ ಏನು ತಗೋತೀನಿ ಅಂದರೆ ಅಲ್ಲಿ ಚೇಂಜ್ ದ ಕಲರ್. ಸೊ ಈ ಸೈಡ್ ಏನು ಮಾಡ್ತೀನಿ ಅಂದರೆ ಸೆಕೆಂಡರಿ ಕಾಯಿಲ್ ತಗೋತೀನಿ. ಸೊ ಪ್ರೈಮರಿ ಕಾಯಿಲ್ ಏನು ಮಾಡ್ತೀನಿ, ಕರೆಂಟ್ ಬಿಡ್ತೀನಿ. ಕರೆಂಟ್ ವಿಚ್ ಟೈಪ್ ಆಫ್ ಕರೆಂಟ್ ಐ ವಿಲ್ ಕಾಲ್ AC ಕರೆಂಟ್ ಬಿಡ್ತೀನಿ. AC ಅಂದರೆ ಏನು ಮಕ್ಕಳೇ, ಅಲ್ಟರ್ನೇಟಿವ್ ಕರೆಂಟ್. ಐ ವಿಲ್ ಸೆಂಡ್ ಅಲ್ಟರ್ನೇಟಿವ್ ಕರೆಂಟ್ ಇನ್ ದ ಪ್ರೈಮರಿ ಕಾಯಿಲ್. ಸೊ ವಿಚ್ ಪ್ರೊಡ್ಯೂಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ ವಿತ್ ದಿಸ್ ಸೆಕೆಂಡರಿ ಕಾಯಿಲ್, ಇದ್ರ ಜೊತೆ ಲಿಂಕ್ ಆಗುತ್ತೆ, ಇದರಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಮೀನ್ಸ್ ನಮ್ಗೆ EMF ಅಂದರೆ ಗೊತ್ತು. ಸೊ ಇಂಡ್ಯೂಸ್ಡ್ ದ ನಂಬರ್ ಆಫ್ ಟರ್ನ್ಸ್, ಎಷ್ಟು ಕಾಯಿಲ್ ಟರ್ನ್ ಇದೆ ಅದನ್ನೇ ಅಂತ NP. NP is the number of turns in primary coil. NS is the number of turns in secondary coil. So induced EMF produced in the secondary coil. So induced EMF produced in the secondary coil directly proportional to the current flowing in the primary coil. ಅದು ಎಷ್ಟು ಇರುತ್ತೆ ಇಂಡ್ಯೂಸ್ಡ್ EMF ಸೆಕೆಂಡರಿ ಕಾಯಿಲ್ ES ಅಂತ ಬರೀತೀನಿ. ಇಂಡ್ಯೂಸ್ಡ್ EMF ಅಂದರೆ ವೋಲ್ಟೇಜ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, that is directly proportional to number of turns in secondary coil, rate of change of magnetic flux linked with secondary coil. ಹಾಗಾದರೆ ಪ್ರೈಮರಿ ಕಾಯಿಲಲ್ಲಿ ಎಷ್ಟು ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ, that is also you can write that number of turns in primary coil, the rate of change of magnetic flux. Okay,
ಸೊ ಯು ಗಾಟ್ ದೀಸ್ 2 ಪಾಯಿಂಟ್ಸ್. ಸೊ ನಮ್ಗೆ ಗೊತ್ತಾಯ್ತು ಇಷ್ಟೇ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ ಸೆಕೆಂಡರಿ ಮತ್ತು ಪ್ರೈಮರಿ. ಇದರಿಂದ ನನಗೆ ಒಂದು ಏನು ಗೊತ್ತಾಗುತ್ತೆ ಅಂದರೆ ದ ನಂಬರ್ ಆಫ್ ಟರ್ನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇ ಎಮ್ ಎಫ್. ಸೊ ಇವನ್ ಇನ್ ಪ್ರೈಮರಿ ಕಾಯಿಲ್ಸ್ ಆಲ್ಸೋ, ಇವನ್ ಇನ್ ಸೆಕೆಂಡರಿ ಕಾಯಿಲ್ ಆಲ್ಸೋ. ಸೊ ಇದರಿಂದ ಇದು ಗೊತ್ತಾಗುತ್ತೆ. ಓಕೆ, ಹಾಗಾದರೆ ಕರೆಂಟ್ ಹೇಗೆ ಡಿಪೆಂಡ್ ಇದೆ? ನಾವು ಗೋ ಟು ದ ಎಫಿನ್ಸೆನ್ಸಿ ಅಂದರೆ ಏನು. ಫಸ್ಟ್ ಎಫಿನ್ಸೆನ್ಸಿ ಬಗ್ಗೆ ಹೇಳ್ತೀನಿ, ಆಮೇಲೆ ಕರೆಂಟ್ ಹೆಂಗೆ ಡಿಪೆಂಡ್ ಇದೆ ಅಂತ ನೋಡೋಣ. ಎಫಿನ್ಸೆನ್ಸಿ ಅಂದರೆ ಏನಂದರೆ ಮಕ್ಕಳೇ, ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್ ಇಂಟು 100. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಎಫಿನ್ಸೆನ್ಸಿ. ಹಾಗಂದ್ರೆ ಏನು, ಬೇಸಿಕಲಿ ಕನ್ನಡದಲ್ಲಿ ಹೇಳಬೇಕಂದ್ರೆ ಈಗ ಪವರ್ ಎಷ್ಟು ಕೊಡ್ತೀವಿ ಇನ್ಪುಟು, ನಾವೆಲ್ಲ ಎಷ್ಟು ಊಟ ಮಾಡ್ತೀವಿ ಅಷ್ಟು ವರ್ಕ್ ಮಾಡಬೇಕು. ಲೈಕ್ ದಟ್ ಹೌ ಮಚ್ ಪವರ್ ಇಟ್ ವಿಲ್ ಟೇಕ್ ಅದನ್ನು ಎಷ್ಟು ಔಟ್ಪುಟ್ ಆಗಿ ಕೊಡುತ್ತೆ, ಎಷ್ಟು ಇಂಟೇಕ್ ಕೊಡ್ತಾರೆ, ಔಟ್ಪುಟ್ ವರ್ಕ್ ಎಷ್ಟು ಕೊಡುತ್ತೆ, ದಟ್ ಈಸ್ ನಥಿಂಗ್ ಬಟ್ ಎಫಿನ್ಸೆನ್ಸಿ. ಕೊಟ್ಟಿದ್ದ ಪವರ್ ಎಲ್ಲ ಇನ್ಪುಟ್ ಪವರ್ ಈಸ್ ಈಕ್ವಲ್ ಟು ಔಟ್ಪುಟ್ ಪವರ್ ಅಂದರೆ ಏನಂದರೆ, ಸೊ ದಿಸ್ ಈಸ್ 100% ಎಫಿಸಿಯೆಂಟ್. ದಿಸ್ ಈಸ್ ಐಡಿಯಲ್ ಇಂಜಿನ್, ಐಡಿಯಲ್ ಟ್ರಾನ್ಸ್ಫಾರ್ಮರ್. Usually you won't get ideal transformer in our day-to-day life. You will get 99% efficiency, but you can't get 100% efficiency, because we know that nothing instrument in our nature is purely ideal. Okay, that means any instrument you can take, that is won't give the 100% efficient. It may be 99.9, but it can't become 100. But let us take ideal case 100% efficient ಇದೆ ಅಂತ ಅನ್ಕೊಳ್ಳೋಣ. ಪಿ ಇನ್ಪುಟ್ ಈಕ್ವಲ್ ಟು ಪಿ ಔಟ್ಪುಟ್. ನಮ್ಗೆ ಗೊತ್ತು ಆಲ್ರೆಡಿ ಪಿ ಇನ್ಪುಟ್ ಇಸ್ ನಥಿಂಗ್ ಬಟ್ ಯಾವುದು, ಪ್ರೈಮರಿ ಕಾಯಿಲು. ನಮ್ಗೆ ಗೊತ್ತು ಕರೆಂಟ್ ಇಂಟು ವೋಲ್ಟೇಜ್ ಅಂದರೆ ಪವರು ಶುಡ್ ಬಿ ಈಕ್ವಲ್ ಟು ಔಟ್ಪುಟ್ ಪವರ್ ಅಂದರೆ ಸೆಕೆಂಡರಿ ಕಾಯಿಲು. ಓಕೆ, ಸೊ ನಾವು ಐ ಗೋ ಟು ದಿಸ್ ಒನ್. ನಮ್ಗೆ ಆಲ್ರೆಡಿ ಗೊತ್ತು ವೋಲ್ಟೇಜ್ ಅಂದ್ರೆ ಏನೇ, ಅದೇ ಇ ಎಮ್ ಎಫ್. ಸೊ ಐ ಪಿ ಬೈ ಐ ಟೇಕ್ ದಿಸ್ ಸೈಡ್ ಐ ಎಸ್. ಸೊ ಇದರಿಂದ ಏನಾಗುತ್ತೆ, ವಿ ಎಸ್ ಡಿವೈಡ್ ಬೈ ವಿ ಪಿ. ಹಾಗಂದರೆ ಇಲ್ಲಿಂದ ಏನು ಗೊತ್ತಾಗುತ್ತೆ ಅಂದರೆ, ಸೊ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಆಲ್ರೆಡಿ ನನಗೆ ಇ ಎಮ್ ಎಫ್ ಹೆಂಗಿದೆ ಅಂತ ಗೊತ್ತು. ಇ ಎಮ್ ಎಫ್ ಹೆಂಗಿದೆ, ಸೊ ಇ ಎಸ್ ಬೈ ಇ ಪಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಕಾಯಿಲ್ ಡಿವೈಡ್ ಬೈ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಕಾಯಿಲ್. ಬಟ್ ಇದೇ ಇ ಎಸ್ ಅಂದ್ರೇನು, ಇ ಎಮ್ ಎಫ್ ಅಂದ್ರೆ ನಥಿಂಗ್ ಬಟ್ ವೋಲ್ಟೇಜ್, ಅದೇನೇ ವೋಲ್ಟೇಜ್ ಕೊಡುತ್ತೆ. ಸೊ ವೋಲ್ಟೇಜ್ ಈ ಥರ ಪ್ರಪೋರ್ಷನಲ್ ಇದೆ. ನಿಮ್ಗೆ ಗೊತ್ತು ಆಲ್ರೆಡಿ. ಐ ವೋಂಟ್ ಟೀಚ್ ದೀಸ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಯು ಆಲ್ರೆಡಿ ನೋ ಅಬೌಟ್ ದ ಬೇಸಿಕ್. ಸೊ ವಿ ಎಸ್ ಡಿವೈಡೆಡ್ ಬೈ ವಿ ಪಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಎಸ್ ಬೈ ಎನ್ ಪಿ. ಹಿಂಗಂದ್ರೆ ಏನು, ಸೊ ವೋಲ್ಟೇಜ್ ಇನ್ ಸೆಕೆಂಡರಿ ಕಾಯಿಲ್ divided by voltage in primary coil directly proportional to number of turns in secondary coil divided by number of turns in primary coil. But current ಜೋಡಿ ಹೆಂಗಿದೆ, ಪ್ರಪೋರ್ಷನಲ್, ಇದು ಇನ್ವರ್ಸ್ ಆಗಿದೆ. ಐ ಪಿ ಡಿವೈಡೆಡ್ ಬೈ ಐ ಎಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ರಿಲೇಷನ್. ವಿ ಎಸ್ ಬೈ ವಿ ಪಿ, ದಟ್ ಈಸ್ voltage in secondary coil divided by primary coil directly proportional to the number of turns in secondary coil by number of turns in primary coil should be equal to current flowing in primary coil divided by current flowing in secondary coil. This is very basically. So we got the working nature also, we got the resultant formula. So ಒಂದು ಏನು ಗೊತ್ತಾಗುತ್ತೆ ಅಂದರೆ, ಇಲ್ಲಿ ವೋಲ್ಟೇಜ್ ಹೆಚ್ಚುತ್ತಾ ಇದ್ರೆ ಅಥವಾ ಎನ್ ಎಸ್ is greater than NP, that means number of turns in secondary coil is greater than number of turns in primary coil ಅಂದ್ರೆ ಯಾವುದದು, ಸ್ಟೆಪ್ ಅಪ್. ವೈ ಯಾಕೆ ಮಕ್ಕಳೇ, ಬಿಕಾಸ್ ಎನ್ ಎಸ್ ಹೆಚ್ಚಿದ್ರೆ ಏನಾಗುತ್ತೆ, ವೋಲ್ಟೇಜ್ ಆಟೋಮೆಟಿಕಲಿ ನಮ್ಗೆ ಗೊತ್ತು, ಎನ್ ಎಸ್ ಹೆಚ್ಚಿದ್ರೆ ವೋಲ್ಟೇಜ್ ಹೆಚ್ಚಿರುತ್ತೆ. ಹಾಗಂದ್ರೆ ಸ್ಟೆಪ್ ಅಪ್, ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಅದೇ ಎನ್ ಎಸ್ ಇಸ್ ಲೆಸ್ ದೆನ್ ಎನ್ ಪಿ ಅಂತ ಇದ್ರೆ ಯಾವ ಟೈಪ್ ಇದು, ಸ್ಟೆಪ್ ಡೌನ್. ಸೊ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್, ಸೊ ದಿಸ್ ಇಸ್ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್. ಬಟ್ ಇನ್ನೊಂದು ಗೊತ್ತಾಗುತ್ತೆ, ಎನ್ ಎಸ್ ಇಸ್ ಗ್ರೇಟರ್ ದೆನ್ ಎನ್ ಪಿ ಅಂದರೆ ಏನಿರುತ್ತೆ, ಐ ಎಸ್ ಇಸ್ ಲೆಸ್ ದೆನ್ ಐ ಪಿ. ಹಿಯರ್ ಐ ಎಸ್ ಈಸ್ ಗ್ರೇಟರ್ ದೆನ್ ಐ ಪಿ ಬಿಕಾಸ್ ನಮ್ಗೆ ಗೊತ್ತು ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಸೊ ದಿಸ್ ಇಸ್ ಅಬೌಟ್ ದ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಹಾಗಾದರೆ ಸ್ವಲ್ಪ ಇಲ್ಲಿ ಡ್ರಾಬ್ಯಾಕ್ಸ್ ಇದೆ. ಡ್ರಾಬ್ಯಾಕ್ಸ್ ಅಂದರೆ ಏನು, ಸ್ವಲ್ಪ ಎನರ್ಜಿ ಲಾಸ್ ಆಗುತ್ತೆ. ನಾನು ಹೇಳ್ತಿದ್ದೆ ನಮ್ಮ ನೇಚರಲ್ಲಿ ಯಾವುದು 100% ಎಫಿಷಿಯೆಂಟ್ ಇಲ್ಲ. ವೈ ಅಂದರೆ ಫಸ್ಟ್ ಒನ್ ಈಸ್ ಫ್ಲಕ್ಸ್ ಲಿಂಕೇಜ್. ಸ್ವಲ್ಪ ಮಾತ್ರ ಹೇಳ್ತೀನಿ, ಸೊ ರಿಮೈನಿಂಗ್ ಥಿಂಗ್ಸ್ ಯು ಕ್ಯಾನ್ ಸಿ ದಟ್ ಒನ್ ಅಪ್ವರ್ಡ್ಸ್. ಫ್ಲಕ್ಸ್ ಲಿಂಕೇಜ್ ಅಂದ್ರೆ ಏನು, ಎಲ್ಲ ಫ್ಲಕ್ಸ್ ಲಿಂಕೇಜ್ ಅಂದ್ರೆ ಏನು ಮಕ್ಕಳೇ, ಸಿಯರ್ ಪ್ರೈಮರಿ ಕಾಯಿಲ್ ಇದೆ, ಇಲ್ಲಿ ಸೆಕೆಂಡರಿ ಕಾಯಿಲ್ ಇದೆ, ಇಲ್ಲಿ ಎಲ್ಲ ಫ್ಲಕ್ಸು ಇಲ್ಲಿ ಯೂಸ್ ಆಗಲ್ಲ. ಸೊ ಇದೇನು
ಸೊ ಇನ್ಫೈನ್ ನಮ್ಗೆ ಗೊತ್ತು ಫ್ಲಕ್ಸ್ ಇದು ಸೊಲ್ನಾಯ್ಡ್ ಅಲ್ಲಿ ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ಯಾರಲ್ ಆಗಿ ಇರುತ್ತೆ. ಬಟ್ ಒನ್ ನೋಡ್ಬೇಕಂದ್ರೆ ದಿಸ್ ಸೊಲ್ನಾಯ್ಡ್ ಇಸ್ ಫೈನೈಟ್ ಲೆಂತ್ ಇದೆ. ಇದರಲ್ಲಿ ಇರೋದು ಸೊಲ್ನಾಯ್ಡ್ಸ್ ಎಲ್ಲ ಫ್ಲಕ್ಸ್ ಜೋಡಿ ಲಿಂಕ್ ಆಗಲ್ಲ. ಸಮ್ ಏನಾಗುತ್ತೆ ಇಲ್ಲೇ ಟರ್ನ್ ಹೊಡೆದು ಬಿಡುತ್ತೆ. ಸೊ ಫ್ಲಕ್ಸ್ ಲಿಂಕೇಜ್ ಅಂದ್ರೆ ಎಲ್ಲಾ ಫ್ಲಕ್ಸ್ ಎಲ್ಲಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದು ಜೋಡಿ ಲಿಂಕ್ ಆಗಲ್ಲ. ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಥವಾ ಕೆಲವೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ಕಡೆ ಟರ್ನ್ ಹೊಡುತ್ತೆ, ಈ ಸೈಡ್ ಹೋಗ್ಬಿಡುತ್ತೆ. ಸೊ ಹಿಂಗಾಗಿ ಫ್ಲಕ್ಸ್ ಲಿಂಕೇಜ್ ಅದೊಂದು ರೀಸನ್ ಎಫಿಸಿಯೆಂಟ್ ಆಗಿ ವರ್ಕ್ ಆಗೋದಕ್ಕೆ. ಇನ್ನೊಂದು ರೀಸನ್ ಯಾವುದಂದ್ರೆ ಮಕ್ಕಳೇ, ಯು ಗೋ ವಿತ್ ಎಡ್ಡಿ ಕರೆಂಟ್. ಸೊ ಎಡ್ಡಿ ಕರೆಂಟ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ದಟ್ ಈಸ್ ದ ಕರೆಂಟ್ ಪ್ರೊಡ್ಯೂಸ್ಡ್ ಇಟ್ಸೆಲ್ಫ್ ಇನ್ ಅ ಸ್ಪೆರಿಕಲ್ ಫಾರ್ಮ್, ಲೈಕ್ ಸ್ಪೈರಲ್ ಫಾರ್ಮ್. ಎಡ್ಡಿ ಕರೆಂಟ್ ಅಂದ್ರೆ ಏನು ಮಕ್ಕಳೇ, ಬಿಕಾಸ್ ಆಫ್ ದಿಸ್ ರೀಸನ್ ಏನಂದ್ರೆ ಎಡ್ಡಿ ಕರೆಂಟ್ ಅಂದ್ರೆ ನಿಮ್ಗೆ ಗೊತ್ತು, ಯಾವುದೋ ಒಂದು ಮೆಟೀರಿಯಲ್ ಇರುತ್ತೆ, ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದರೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದರೆ ಇನ್ ದಟ್ ಮೆಟೀರಿಯಲ್ನಲ್ಲಿ ಸರ್ಕ್ಯುಲರ್ ಟೈಪ್ ಸ್ಪೈರಲ್ ಟೈಪ್ ಒಂದು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಏನಂತಾರೆ ಎಡ್ಡಿ ಕರೆಂಟ್ ಅಂತಾರೆ. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಲ್ಲ, ಇವು ಆಲ್ರೆಡಿ ನೋಡ್ಬಿಡ್ತಿರ್ತಾರೆ. ಸೊ ಎಡ್ಡಿ ಕರೆಂಟ್ದಿಂದ ಕರೆಂಟ್ ಹೆಚ್ಚಾದ್ರೆ ನಮ್ಗೆ ಗೊತ್ತು ಹೀಟ್ ಲಾಸ್ ಆಗುತ್ತೆ. ಹೀಟ್ ಲಾಸ್ ಆಗೋದ್ರೆ ಏನಾಗುತ್ತೆ, ಸೊ ಯು ನೋ ದಟ್ ಅಗೇನ್ ಪರ್ಫಾರ್ಮೆನ್ಸ್ ಡಿಕ್ರೀಸ್ ಆಗುತ್ತೆ. ಎಡ್ಡಿ ಕರೆಂಟ್ ಒಂದು ರೀಸನ್ನು, ಆಮೇಲೆ ಫ್ಲಕ್ಸ್ ಲಿಂಕೇಜ್ ಒಂದು ರೀಸನ್ ಆಗುತ್ತೆ ಮಕ್ಕಳೇ. ಆಮೇಲೆ ಇನ್ನೊಂದು ರೀಸನ್ ಯಾವುದಪ್ಪ ಅಂತಂದರೆ ರೆಸಿಸ್ಟೆನ್ಸ್ ಆಫ್ ದ ದಟ್ ವೈರ್, ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್ ಅನ್ಬೋದು. ಸೊ ನಮ್ಗೆ ಗೊತ್ತು ಯಾವುದೋ ಒಂದು ಮಟೀರಿಯಲ್ ಇದೆ ಅಂದರೆ ಒಂದು ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ರೆಸಿಸ್ಟೆನ್ಸ್ ಇದೆ ಅಂದರೆ ವಿನೋದಕ್ಕೆ ಎಚ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ. ಸೊ ಆರ್ ಇದೆ ಅಂದರೆ ಎಚ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಕೂಡ ಹೀಟ್ ಲಾಸ್ ಆಗುತ್ತೆ. ದೀಸ್ ಆರ್ ದ ಸಮ್ reasons. That's why you won't get a 100% efficient transformer in nature. But by reducing all those things, we can create 99.9%. Hereby, this is all about the even any type of problems may they ask in theory also, even any competitive also you can solve based on these all those things. Okay, hereby I'll end my lecture. Thank you.